ಸರಿಪಡಿಸುವ ವಿಧಾನಗಳು. Correcting methods or methods of correcting BOP ಅಂತ ಕರೀತಾರೆ ಅದಕ್ಕೆ. ಹೌದಾ? ಇದರಲ್ಲಿ ಒಂದನೇದಾಗಿ ಏನಪ್ಪಾ ಅಂತಂದ್ರ ನಾನು ಹಣ ಕುಗ್ಗುವಿಕೆ ಬಗ್ಗೆ ಹೇಳಿದ್ದೆ. ಹಣ ಕುಗ್ಗುವಿಕೆ ಮತ್ತು ಬೆಲೆ ಇಳಿಕೆ, ಇದೊಂದು ಮಾರುಕಟ್ಟೆಯ ಒಂದು ಈ ಹೊಂದಾಣಿಕೆಯ ಒಂದು ಅಂಶವನ್ನ ಅಥವಾ ಈ ಬೆಲೆ ಕುಸಿತ, ಹಣದ ಪೂರೈಕೆಯಲ್ಲಿ ಇಳಿಕೆ ಆಗುವಂತ ಸಂದರ್ಭಗಳನ್ನ ಕರಿತೀವಿ. ಇದಕ್ಕ ಇಂಗ್ಲಿಷ್ ನಲ್ಲಿ ಡಿಪ್ಲೇಷನ್ ಅಂತ ಕರಿತೀವಿ. ಹಣ ಕುಗ್ಗುವಿಕೆ ಅಥವಾ ಈ ಹಿನ್ನಡೆ, ಆರ್ಥಿಕ ಹಿನ್ನಡೆ ಮಾಡುವಂತ ಒಂದು ಚಟುವಟಿಕೆಗಳು. ಇವತ್ತು ಸರ್ಕಾರ ಆಗ್ಲಿ ಕೇಂದ್ರ ಬ್ಯಾಂಕ್ ಆಗ್ಲಿ ಹಣದ ಪೂರೈಕೆಯನ್ನ ಮಾಡ್ತವೆ ಅಥವಾ ಹಣದ ಚಲಾವಣೆಯನ್ನ ಮಾಡ್ತವೆ. ಅಲ್ಲಿ ಆ ಹಣದ ಪೂರೈಕೆಯಿಂದಾಗಿ ಆಗ್ತದೆ ಬೇಡಿಕೆ ಹೆಚ್ಚಾಗ್ತದೆ. ಆ ಬೇಡಿಕೆಯನ್ನ ಕಡಿಮೆ ಮಾಡ್ಲಿಕ್ಕೆ ನಾವೇನ್ ಮಾಡೋದು ಅಂದ್ರ ಈ ಹಣದ ಪೂರೈಕೆಯನ್ನ ಕಡಿಮೆ ಮಾಡುದು. ಇದರಿಂದ ಏನಾಗ್ತದ ಅಂದ್ರೆ ಹಣದುಬ್ಬರ ಕಡಿಮೆ ಆಗ್ತದ. ಹಣದುಬ್ಬರ ಕಡಿಮೆ ಆದ್ಮೇಲೆ ಏನಪ್ಪಾ ಅಂತಂದ್ರ ಸಾಮಾನ್ಯವಾಗಿ ಬೆಲೆಗಳು ಇಳಿತಾವೆ. ಇದೊಂದು ಇಂಡೈರೆಕ್ಟ್ ಮೆಥಡ್ ಟು ಕಂಟೈನ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಂಬ್ಯಾಲೆನ್ಸ್. ಇವತ್ತು ಅಪ್ರತ್ಯಕ್ಷವಾಗಿ, ನೇರವಾಗಿಲ್ಲ, ಅಪ್ರತ್ಯಕ್ಷವಾಗಿ ಹಣದ ಪೂರೈಕೆಯನ್ನ ಕಡಿಮೆ ಮಾಡಿದ್ರೆ ಬೇಡಿಕೆ ಕಡಿಮೆ ಆಗ್ತದೆ. ಬೇಡಿಕೆ ಕಡಿಮೆ ಆದಾಗ ಇಂಪೋರ್ಟ್ ಕಡಿಮೆ ಆಗ್ತದೆ. ಇಂಪೋರ್ಟ್ ಕಡಿಮೆ ಆದಾಗ ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರ ವಿದೇಶಿ ವಸ್ತುಗಳಿಗೆ ಬೇಡಿಕೆ ಕಡಿಮೆ ಆಗ್ತದೆ. ಅವಾಗ ಏನಪ್ಪಾ ಅಂತಂದ್ರ ಬೆಲೆಗಳು ತಾನೇ ಇಳಿತಾವೆ. ಇದು ಒಂದು. ಇನ್ನು ಎರಡನೇದಾಗಿ ವಿದೇಶಿ ವಿನಿಮಯ ದರ ನಿಯಂತ್ರಣ. ವಿದೇಶಿ ವಿನಿಮಯ ದರ ನಿಯಂತ್ರಣ ಇದೊಂದು ಸರ್ಕಾರ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರವೇಶ ಮಾಡಿ ಅಥವಾ ಈ ರಿಸರ್ವ್ ಬ್ಯಾಂಕ್ ಏನಪ್ಪಾ ಅಂದ್ರೆ ಮಾರುಕಟ್ಟೆಯಲ್ಲಿ ವಿದೇಶಿ ವಿನಿಮಯವನ್ನ ಕೊಳ್ಳುವಂತ ಒಂದು ಪ್ರಕ್ರಿಯೆ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಡೆಲಿಬರೇಟ್ ಆಕ್ಟ್ ಟು ಕಂಟೈನ್ ಫಾರಿನ್ ಎಕ್ಸ್ಚೇಂಜ್ ಆರ್ ಇಂಟರ್ನ್ಯಾಷನಲ್ ಕರೆನ್ಸಿ ಇನ್ಫ್ಲೇಷನ್ಸ್. ಸೊ ಈ ರೀತಿಯಾದಂತ ವಿದೇಶಿ ವಿನಿಮಯ ದರ ಕಂಟ್ರೋಲ್ ಏನಪ್ಪಾ ಅಂದ್ರೆ ಈಗಿಲ್ಲ. ಯಾಕಂತಂದ್ರೆ ಇದು ಡಿರೆಗ್ಯುಲೇಟೆಡ್ ಮಾರ್ಕೆಟ್ ಇದೆ, ಅಂದ್ರೆ ಸ್ವಯಂ ಚಾಲಿತವಾದಂತ ಮಾರುಕಟ್ಟೆ ಇವತ್ತು ಬರ್ತಾ ಇದೆ. ಅಲ್ಲಿ ಡಿಪ್ರಿಸಿಯೇಷನ್ ಅಂತ ಏನ್ ಕರಿತೀವಲ್ಲ, ಇದು ಕಂಟ್ರೋಲ್ ಆಫ್ ಫಾರಿನ್ ಕರೆನ್ಸಿ, ಕಂಟ್ರೋಲ್ ಆಫ್ ಕರೆನ್ಸೀಸ್ ಇದೇನಪ್ಪಾ ಅಂತಂದ್ರೆ ಸಾಮಾನ್ಯ ಇವತ್ತು ಕಂಡು ಬರ್ತಾ ಇಲ್ಲ. ಇದು ಎರಡನೇ ವಿಧಾನ. ಇನ್ನು ಮೂರನೇದಾಗಿರಪ್ಪ ಅಂತಂದ್ರೆ ವಿನಿಮಯ ದರ ಕುಸಿತ. ವಿನಿಮಯ ದರ ಕುಸಿತ. ಇದರಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರದ ಒಂದು ಡೈರೆಕ್ಟ್ ಆಕ್ಷನ್ ಇಲ್ಲ. ಆದ್ರೆ ಸರ್ಕಾರ ಇದು ಏನಾಗ್ತದ, ಬೇಡಿಕೆ ಮತ್ತು ಪೂರೈಕೆಗಳಿಂದ ಏನಾಗ್ತದೆ ತನ್ನಿಂತಾನೆ ಈ ವಿನಿಮಯ ದರದ ಒಂದು ಮೌಲ್ಯ ಜಾಸ್ತಿ ಆಗುವಂತದ್ದು ಅಥವಾ ದರ ಕುಸಿಯುವಂತದ್ದು. ಇವತ್ತು $1 $74 ಇದೆ. ನಾಳೆ ಏನಪ್ಪಾ ಅಂದ್ರೆ $1 $70 ಆಗ್ಬಹುದು, ಅದು $65 ಆಗ್ಬಹುದು, $60 ಆಗ್ಬಹುದು. ಇದು ತನ್ನಿಂತಾನೆ ಏನಪ್ಪಾ ಅಂತಂದ್ರ ನಮ್ಮ ಸ್ವದೇಶಿ ಕರೆನ್ಸಿಗೆ ವಿದೇಶಿಯಲ್ಲಿ ಬೇಡಿಕೆ ಬಂದ್ರೆ ಅದೇನಾಗ್ತದ ವಿದೇಶಿ ವಿನಿಮಯ ದರದ ಕುಸಿತ. ಇದಕ್ಕೆ ಡಿಪ್ರಿಸಿಯೇಷನ್ ಅಂತ ಕರಿತೇವೆ. ಡಿಪ್ರಿಸಿಯೇಷನ್ ಸವಕಳಿ, ಕುಗ್ಗುವಿಕೆ, ವಿನಿಮಯ ದರದ ಕುಗ್ಗುವಿಕೆ, ಎಕ್ಸ್ಚೇಂಜ್ ರೇಟ್ ಕುಗ್ಗುವಿಕೆ ಆಗುವಂತದ್ದು. ಹೌದಾ? ಇದು ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ ಅಷ್ಟು ಸರಳ ಕೆಲಸ ಅಲ್ಲ. ಇದನ್ನ ಏನಪ್ಪಾ ಅಂದ್ರೆ ಯಾವ ರಾಷ್ಟ್ರ ಕೂಡ ಏನಪ್ಪಾ ಅಂದ್ರ ಆಟೋಮೆಟಿಕ್ ಆಗಿ ಏನಪ್ಪಾ ಅಂದ್ರೆ ಇವತ್ತು ನಡೀತಾ ಇರೋದ್ರಿಂದ ಬೇಡಿಕೆ ಮತ್ತು ಪೂರೈಕೆಗಳಿಂದ ವಿದೇಶಿ ವಿನಿಮಯ ನಿರ್ಧಾರ ಆಗ್ತಾ ಇದೆ. ಸೊ ಹಾಗಾಗಿ ಮಾರುಕಟ್ಟೆ ಒಳಗೆ ಏರಿಳಿತ ಆಗ್ತದೆ. ಇಲ್ಲಿ ಈ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ಬೇಕು ಅಥವಾ ಆಂತರಿಕ ಬೆಲೆಗಳು ಇಳಿಬೇಕು. ಅವಾಗ ಏನಾಗ್ತದಪ್ಪ ಅಂತಂದ್ರ ಈ ಸ್ವದೇಶಿ ಕರೆನ್ಸಿಯ ಮೌಲ್ಯ ಜಾಸ್ತಿ ಆಗ್ತದ. ಅವಾಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಮತೋಲನ ಆಗ್ತದೆ. ವಿನಿಮಯ ದರವನ್ನು ಕುಸಿತ ಅನ್ನೋದು ಏನಪ್ಪಾ ಅಂತಂದ್ರ ತನ್ನಿಂತಾನೇ ಆಗುವಂತ ಚಟುವಟಿಕೆ. ಇದನ್ನ ಸರ್ಕಾರ ಆಗ್ಲಿ ಯಾವುದೇ ಒಂದು ಹಿಡಿತದ ಮೂಲಕ ಆಗ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಸಾಮಾನ್ಯವಾಗಿ ಇನ್ನೂ ಇತರ ಕಾರಣಗಳಾಗ್ತಾವ.
ಇದು ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಂದ್ರೆ ಅಥವಾ ವಿದೇಶದಿಂದ ನಾವು ಆಮದು ಯಾಕೆ ಮಾಡ್ಕೋತೀವಿ ಅಂದ್ರೆ ನಮ್ ದೇಶದಲ್ಲಿ ಕಾಸ್ಟ್ಲಿ ಆಗ್ತದೆ, ಬೆಲೆಗಳು ಇರ್ತಾವ. ಆ ಬೆಲೆಗಳು ಇಳಿದುವಪ್ಪ ಅಂತಂದ್ರೆ ವಿನಿಮಯ ದರದ ಕುಸಿತ ಆಗ್ತದೆ. ಅವಾಗ ಏನಪ್ಪ ಹಣದ ಮೌಲ್ಯ ಜಾಸ್ತಿ ಆಗ್ತದೆ. ಹೌದಾ? ಇನ್ನು ನಾಲ್ಕನೇದಾಗಿ ಹಣದ ಅಪಮೌಲ್ಯ. ಇದು ನೋಡ್ರಿ, ಇದು ಬಹಳ ಮಹತ್ವದಾದಂತ ಮತ್ತು ಅಂತಿಮವಾದಂತ ಕ್ರಮ. ಇದು ಡಿವ್ಯಾಲ್ಯೂಯೇಷನ್ ಆಫ್ ಮನಿ ಅಂತ ಕರಿತೀವಿ. ಡಿವ್ಯಾಲ್ಯೂಯೇಷನ್ ಆಫ್ ಮನಿ ಅಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ಸ್ವದೇಶಿ ಕರೆನ್ಸಿಗೆ ವಿದೇಶಿ ಕರೆನ್ಸಿಯನ್ನ ಅಪಮೌಲ್ಯ ಮಾಡೋದು. ಸ್ವದೇಶಿ ಕರೆನ್ಸಿಗೆ ಸಾರಿ ವಿದೇಶಿ ಕರೆನ್ಸಿಗೆ ಸ್ವದೇಶಿ ಕರೆನ್ಸಿಯನ್ನ ಅಪಮೌಲ್ಯ, ಸ್ವದೇಶಿ ಕರೆನ್ಸಿ ಅಪಮೌಲ್ಯ. ಇವತ್ತು $1ಗೆ 21 ರೂಪಾಯಿ ಇತ್ತು 1991ರಲ್ಲಿ. ಹೌದಾ? ಅವಾಗ ಸರ್ಕಾರ ಏನಪ್ಪಾ ಅಂದ್ರೆ ಕ್ರಮಗಳನ್ನು ಕೈಕೊಂಡು ಏನ್ ಮಾಡ್ತಪ್ಪ ಅಂದ್ರೆ $1ಗೆ 23 ರೂಪಾಯಿ ಇಳಿಸ್ತು. ಅಂದ್ರೆ $1 $2 ಏನಪ್ಪಾ ಅಂದ್ರೆ ಕೊಡೋ ಹಾಗೆ ಅಪಮೌಲ್ಯ ಮಾಡ್ತು. ಇದೊಂದು ಉದ್ದೇಶಪೂರ್ವಕವಾದಂತ ಕ್ರಮ. ಇದರಿಂದ ಏನಾಗ್ತದೆ ಅಂದ್ರೆ ಎಕ್ಸ್ಪೋರ್ಟ್ ಬಹಳ ಏನಾಗ್ತದೆ ಅಂದ್ರ ಜಾಸ್ತಿ ಆಗ್ತಾವ. ಯಾಕಂದ್ರ ವಿದೇಶಿಗರಿಗೆ ನಮ್ಮ ವಸ್ತುಗಳು ಚೀಪ್ ಅನಿಸ್ತಾವ. ಅವಾಗ ಏನ್ ಮಾಡ್ತಾರ ಅಂದ್ರೆ ಅವರು ಈ ಹೆಚ್ಚೆಚ್ಚು ಏನಪ್ಪ ಅಂದ್ರ ಇಂಪೋರ್ಟ್ ಮಾಡ್ಕೋತಾರ. ಅವಾಗ ನಮ್ಮ ರಫ್ತು ಹೆಚ್ಚಾದಾಗ ಏನಾಗ್ತದೆ, ನಮ್ಗೆ ವಿದೇಶಿ ವಿನಿಮಯ ದೊರೀತದ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ತನ್ನಿಂದ ತಾನೇ ಏನಾಗ್ತದೆ, ಸರಳ ಆಗ್ತದೆ. ಆದ್ರೆ ಈ ಅಪಮೌಲ್ಯ ಅಷ್ಟು ಸರಳ ಅಲ್ಲ. ಅಪಮೌಲ್ಯ ಮಾಡೋದು ಅಂದ್ರೆ ದೇಶದ ಒಂದು ಕರೆನ್ಸಿಯನ್ನ ವಿದೇಶಿ ಮಾರುಕಟ್ಟೆಯಲ್ಲಿ ಏನಪ್ಪಾ ಅಂದ್ರೆ ಅಪಮೌಲ್ಯ ಮಾಡೋದು, ಇಳಿಕೆ ಮಾಡೋದು. ಇದರಿಂದ ದೇಶಕ್ಕೆ ಕೆಟ್ಟ ಹೆಸರು ಬರ್ತದ ಅಥವಾ ಕರೆನ್ಸಿಯ ಒಂದು ಸ್ಥಿರತೆ ಬಗ್ಗೆ ಏನ್ ಬರ್ತದ, ಲೆಕ್ಕ ಹಾಕ್ಬೇಕಾಗ್ತದ. ಅಲ್ಲಿ ಈ ಕರೆನ್ಸಿ ಅಪಮೌಲ್ಯ ಮಾಡೋದ್ರಿಂದ ಏನೇನಾಗ್ತದಪ್ಪ ಅಂತಂದ್ರ ಸ್ವದೇಶಿ ಕರೆನ್ಸಿ ಬಗ್ಗೆ ಒಂದು ಏನಾಗ್ತದ, ಈ ಸಂಖ್ಯೆಗಳು ಹುಡುಕೋತಾವ. ಆದ್ದರಿಂದ ಅನೇಕ ರೀತಿಯಿಂದ ಏನಪ್ಪಾ ಅಂದ್ರೆ ಈ ಡಿವ್ಯಾಲ್ಯೂಷನ್ ಬಹಳಷ್ಟು ವಿರೋಧ ಮಾಡ್ತಾರೆ. 1991ರಲ್ಲಿ ಮಾಡ್ಲಾಗಿತ್ತು. $1 21 ರೂಪಾಯಿ ಇದ್ದದನ್ನ $1 23 ರೂಪಾಯಿ ಇಳಿಸಿದ್ರು. ಹೌದಾ? ಆಮೇಲೆ $1 24 ರೂಪಾಯಿ ಆಯ್ತು. ಕಡೆಗೆ ಏನಪ್ಪಾ ಅಂದ್ರೆ 24 ರೂಪಾಯಿವರೆಗೆ 4 ಸಲ ಏನಪ್ಪಾ ಅಂತಂದ್ರ 1991ರಿಂದ 96ರವರೆಗೆ 4 ಸಲ ಏನಪ್ಪಾ ಅಂದ್ರೆ ಹಣದ ಅಪಮೌಲ್ಯವನ್ನ ಇಳಿಕೆಯನ್ನ ಮಾಡಿದ್ರು. ಅದರಿಂದ ನಮ್ಗೆ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತದೆ ಮತ್ತು ಏನಪ್ಪಾ ಅಂದ್ರೆ ಇಂಪೋರ್ಟ್ ಕಡಿಮೆ ಆಗ್ತದೆ ಅಂತ ಲೆಕ್ಕ. ಯಾಕಂದ್ರೆ ನಾವು $1ಗೆ 21 ರೂಪಾಯಿ ಕೊಡ್ತಿದ್ವಿ. ಈಗ $1ಗೆ 26 ರೂಪಾಯಿದಷ್ಟು ವಸ್ತುಗಳು ನಮ್ಮ ದೇಶದಲ್ಲಿ ಸಿಗ್ತಾವ ಅಂದ್ರೆ ವಿದೇಶಿಗರನ್ನ ಏನ್ ಮಾಡ್ತಾರೆ, ನಮ್ಮ ದೇಶದಿಂದ ತೆಗೆದುಕೊಂಡು ಹೋಗ್ತಾರೆ. ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತದ ಅಂತ ಒಂದು ತಿಳುವಳಿಕೆ. ಹೌದಾ? ಇದು ಅಂತಿಮವಾದಂತ ಒಂದು ಕ್ರಮ. ಇದರಿಂದ ಏನಾಗ್ತದ, ಕರೆನ್ಸಿ ಸ್ಥಿರತೆ ಬಗ್ಗೆ ಶಂಕೆ ಬರ್ತದ. ಕರೆನ್ಸಿ ಸ್ಥಿರತೆ ಇವತ್ತು ಯಾವ ಸ್ಟೇಬಲ್ ಕರೆನ್ಸಿ ಇರ್ತದ, ಅವಾಗ ಏನಪ್ಪಾ ಅಂತಂದ್ರ ಆ ಕರೆನ್ಸಿಗೆ ಹೆಚ್ಚು ಬೇಡಿಕೆ ಇರ್ತದೆ. ಉದಾಹರಣೆಗೆ ಡಾಲರ್ ಏನಪ್ಪಾ ಅಂತಂದ್ರ ಏನು ಬಹಳ ಸ್ಥಿರವಾಗಿದ್ರಿಂದ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಡಾಲರ್ ಬಹಳ ಬೇಡಿಕೆ ಇದೆ. ಇಲ್ಲಿ ಈ ಕರೆನ್ಸಿ ಬಗ್ಗೆ ಶಂಕಿದ್ದ ಈ ಮೌಲ್ಯ ವಿಚ್ಛೇದನ ಅಂತ ಕರಿತಲ್ಲ, ಮೌಲ್ಯ ವಿಚ್ಛೇದನದಿಂದ ಯಾರೋ ಫೋನ್ ಹಚ್ತಾರೆ, ನೋಡೋ ನಿಂದ್ರಪ್ಪ. ಹಲೋ. ಸೊ ಮೌಲ್ಯ ವಿಚ್ಛೇದನ ಅಂತಂದ್ರೆ ಇಲ್ಲಿ ಈ ಬೆಲೆ ಏರಿಳಿತಗಳಾಗ್ತಾವು, ಮಾರುಕಟ್ಟೆ ಏರಿಳಿತಗಳಾಗ್ತಾವು ಅನ್ನುವಂಥದ್ದನ್ನು ನೋಡ್ತೇವೆ. ಯಾಕಪ್ಪ ಅಂತಂದ್ರೆ ವಿದೇಶಿ ಎಕ್ಸ್ಪೋರ್ಟಿಗೆ ಬಹಳ ಪ್ರಮೋಷನ್ ಸಿಗ್ತದ. ಆ ವಿದೇಶಿ ಇದು ಮಾಡೋದ್ರಿಂದ ಏನಾಗ್ತದ, ನಮ್ಮ ದೇಶದಲ್ಲಿ ವಸ್ತುಗಳು ಸಿಗುತ್ತಲ್ಲ, ಅವಾಗ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಈ ಬೆಲೆ ಇಳಿಕೆ ಆಗುವಂತ ಅಥವಾ ಬೆಲೆ ಏರಿಳಿತ ಆಗುವಂತ ಸನ್ನಿವೇಶಗಳು ಸಂದರ್ಭ. ಇದು ಕೂಡ ಬಹಳ ವಿಪರೀತನೇ. ನಮ್ಮ ದೇಶದಲ್ಲಿ ವಸ್ತು ಸಿಗ್ತಾಳ, ನಾವು ಎಕ್ಸ್ಪೋರ್ಟ್ ಮಾಡ್ತೇವೆ ಅಂತಂದ್ರೆ ನಮ್ಮ ದೇಶದ ಬೇಡಿಕೆಯನ್ನು ಪೂರೈಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹೌದಾ? ಅವಾಗ ಬೆಲೆ ದುಬಾರಿ ಆಗ್ತದೆ, ಬೆಲೆ ದುಬಾರಿ ಆಗುವಂತ ಸಂದರ್ಭಗಳು ಇರ್ತಾವು. ಹೀಗೆ ಆಯ್ತು. 1991ರಲ್ಲಿ ನಮ್ಮ ದೇಶದಲ್ಲಿ ಏನಂತಂದ್ರ ಉದಾರ ಆರ್ಥಿಕ ನೀತಿ ಅಂತಂದ್ರು. ಅವಾಗ ಈ ವಿದೇಶಿ ವಸ್ತುಗಳು ಏನಪ್ಪಾ ಅಂದ್ರ ಬೇಡಿಕೆ ಆಗುವಂತ ಸಂದರ್ಭ. ಅವಾಗ ಯಂತ್ರಗಳಾಗ್ಲಿ ಟೆಕ್ನಾಲಜಿ ಆಗ್ಲಿ ಬಹಳ ಕಾಸ್ಟ್ಲಿ ಆಗಿ ನಾವು ತರ್ಸ್ಕೊತಾ ಇದೀವಿ ಇವತ್ತು. ಹೌದಾ? ಇದ್ರ ಜೊತೆಗೆ ಏನಾಗ್ತದಪ್ಪ ಅಂದ್ರ ಕಾರ್ಮಿಕ ಕೂಲಿನೂ ಜಾಸ್ತಿ ಆಗ್ತದ. ಯಾಕಂದ್ರ ಅವ್ರಿಗೆ ವಿದೇಶಗಳಿಂದ ಬಂದಂತ ಹೂಡಿಕೆದಾರರು ಅಥವಾ
ಏನಾಗ್ತಪ್ಪ ಅಂತಂದ್ರೆ ಮತ್ತೆ ಬಹಳಷ್ಟು ಜನ ಏನಪ್ಪಾ ಅಂದ್ರೆ ಹೂಡಿಕೆ ಮಾಡಿದಾಗ ಅಲ್ಲಿ ಏನಾಗ್ತಪ್ಪ ಅಂದ್ರೆ ಅವ್ರ ಬೇಡಿಕೆ ಹೆಚ್ಚಾಗತ್ತೆ ಕಾರ್ಮಿಕರು. ಅವಾಗ ಅವ್ರ ಕಾರ್ಮಿಕರ ಕೂಲಿ ಹೆಚ್ಚಾಗುವಂತ ಸಂದರ್ಭಗಳು ಬರ್ತಾವ. ಸೊ ಈ ರೀತಿಯಾಗಿನೂ ಆಗ್ಬೋದು. ಆಮೇಲೆ ಆ ಕೆಲವೊಮ್ಮೆ ಈ ಮೌಲ್ಯ ವಿಚ್ಛೇದನ ಮಾಡೋದು ಪರ ರಾಷ್ಟ್ರಗಳಿಗೇನೆ ಅನುಕೂಲ ಆಗ್ಬೋದು. ಯಾಕಪ್ಪ ಅಂತ ಇವತ್ತು ನೋಡ್ರಿ, ಭಾರತದಲ್ಲಿ ಇಂಪೋರ್ಟಿಂಗ್ ಬಹಳ ಜಾಸ್ತಿ ಇದೆ. ಅವಾಗ ನಾವು ಡಿವ್ಯಾಲ್ಯೂಷನ್ ಮಾಡಿದೆ ಅಂತ ತಿಳ್ಕೊಡ್ರಿ, ಆದ್ರೆ ಅಮೆರಿಕದ ಡಿಮಾಂಡ್ ಬಹಳ ಇದೆ, ಅಮೆರಿಕದ ಕರೆನ್ಸಿ ಡಿಮಾಂಡ್. ಅದರ ಒಂದು ರೇಟ್ ಇನ್ನೂ ಜಾಸ್ತಿ ಆಗ್ತದೆ. ಈ ಮತ್ತೆ ಆಗಿರ್ಬೋದು, ಇನ್ನೂ ನಾವು ಡಿವ್ಯಾಲ್ಯೂಷನ್ ಮಾಡಿದೆ ಅಂದ್ರ ನಮ್ಮ ದೇಶದ ಒಂದು ಹಾನಿಯನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರ ಈ ಅಪಮೌಲ್ಯದ ನಷ್ಟಗಳು ಕೂಡ ಆಗ್ಬಹುದು, ಅಪಮೌಲ್ಯ ನಷ್ಟ ಕೂಡ ಆಗ್ಬಹುದು. ಹೌದಾ, ಲಾಭ ಆಗ್ತದಂತಲ್ಲ, ಕೆಲವೊಮ್ಮೆ ಏನಪ್ಪಾ ಅಂದ್ರ ಅನುಕೂಲಕರ ಸನ್ನಿವೇಶಗಳಿದ್ರೆ ಲಾಭ ಆಕಾವ. ಇಲ್ಲಿಕ ಬೆಲೆ ಏರಿಕೆ ಆಗ್ತದ, ಬೇಡಿಕೆ ವ್ಯತ್ಯಾಸ ಆಗ್ತದ, ಆಮೇಲೆ ಏನಪ್ಪಾ ಅಂತಂದ್ರ ಹಲವಾರು ಆರ್ಥಿಕ ಸಮಸ್ಯೆಗಳು ಉಂಟಾಗ್ತಾವು, ನಮ್ಮ ದೇಶಕ್ಕೆ ನಷ್ಟ ಆಗುವಂತ ಸಂದರ್ಭಗಳು ಬರ್ತಾವ. ಹೌದಾ, ಇಲ್ಲಿ ಬೆಲೆ ಏರಿಕೆ ಆಯ್ತು ಅಂತ ಕೊಡಿ, ಅಪಮೌಲ್ಯ ಮಾಡಿದಾಗ ಬೆಲೆ ಏರಿಕೆ ಆಯ್ತು, ನಮಗ ವಿರುದ್ಧ ಆಯ್ತು. ಈ ಬೆಲೆ ಏರಿಕೆಯಿಂದ ಏನಾಗ್ತದ, ಜನರ ನೈಜ ವರಮಾನ ಇಳಿತದ, ನೈಜ ವರಮಾನ ಇಳಿಕೆ, ನೈಜ ವರಮಾನ ಇಳಿಕೆ. ಇವತ್ತು ದೇಶದ ಒಂದು ಹಣವನ್ನ ಡಿವ್ಯಾಲ್ಯೂಷನ್ ಮಾಡ್ಕೊತ ಹೋದಪ್ಪ ಅಂತಂದ್ರ ವಿದೇಶಿ ಕರೆನ್ಸಿಗೆ ಇನ್ನೂ ಹೆಚ್ಚೆಚ್ಚು ಮಾನ ಬಂದು ಅವ್ರಿಗೆ ಏನಪ್ಪ ನಾವು ಹೆಚ್ಚೆಚ್ಕೊಳ್ಬೇಕಾದಂತ ಪರಿಸ್ಥಿತಿ ಇದೆ. ಇದಕ್ಕೆ ನಮ್ಮ ಹಣದ ಮೌಲ್ಯನ ಕಡಿಮೆ ಆಗ್ಬಿಡ್ತದ. ಕೆಲವೊಮ್ಮೆ ಏನಾಗ್ತದಪ್ಪ ಅಂತಂದ್ರ ಆಮದು ದುಬಾರಿಯಾಗಿ ರಫ್ತು ಕಡಿಮೆ ಆಗುವಂತ ಸಂದರ್ಭನೂ ಇರ್ತಾವ. ಇವತ್ತು ನೋಡಿ, ಇವತ್ತು ನಮ್ಮ ದೇಶದ ಕರೆನ್ಸಿ ಇನ್ನೂ ಇಳಿತಾ ಇದೆ 74 ರೂಪಾಯಿ ಆಗಿದೆ. ಈಗೇನ ಹಣದ ಅಪಮೌಲ್ಯ ಮಾಡಿದೆ ಕೊಡ್ರಿ, ನಾವು ಇನ್ನೂ ಹೆಚ್ಚಿಗೆ ಎಕ್ಸ್ಪೋರ್ಟ್ ಮಾಡ್ಬೇಕಂತ. ಮತ್ತೆ ಏನಪ್ಪಾ ಅಂದ್ರೆ ಅಮೆರಿಕಕ್ಕೆ ಅನುಕೂಲ ಆಗುವಂಥದ್ದು. ಯಾವ ದೇಶದ ಕರೆನ್ಸಿ ಸ್ಥಿರವಾಗಿರ್ತದ, ಹೆಚ್ಚೆಚ್ಚು ಚಾಲ್ತಿ ಇರ್ತದ, ಆ ದೇಶಗಳ ಇಲ್ಲಿ ರಫ್ತು ಉತ್ತೇಜನ ಇದು 4ನೇ ಕ್ರಮ ಯಾವ್ದಪ್ಪ ಅಂತಂದ್ರ ರಫ್ತಿಗೆ ಉತ್ತೇಜನ. ಇವತ್ತು ರಫ್ತು ಹೆಚ್ಚಿಗಾದ್ರೆ ಏನಪ್ಪಾ ಅಂದ್ರ ವಿದೇಶಿ ವಿನಿಮಯ ದೊರೀತದ. ಜೊತೆಗೆ ಏನಪ್ಪಾ ಆಮದು ಏನಪ್ಪಾ ಅಂದ್ರೆ ನಿಯಂತ್ರಣ ಮಾಡೋದು. ಈ 2 ಕ್ರಮಗಳು ಏನಪ್ಪಾ ಅಂತಂದ್ರೆ ಇವು ಒಂದು ಸಂದಾಯ ಬಾಕಿ ಅಸಮತೋಲನವನ್ನು ನಿವಾರಣೆ ಮಾಡ್ಲಿಕ್ಕೆ ಬಹಳ ಪರಿಣಾಮಕಾರಿ ಕ್ರಮಗಳು. ಇವತ್ತು ಭಾರತ ಅಂತ ದೇಶಗಳಲ್ಲಿ ರಫ್ತು ಉತ್ತೇಜನಕ್ಕಾಗಿ ಏನಪ್ಪಾ ಅಂದ್ರೆ ನಾವು ಬಹಳಷ್ಟು ಕ್ರಮಗಳನ್ನ ಕೈಗೊಳ್ಬೇಕಾಗ್ತದೆ. ಇವತ್ತು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರಿಗಳ ಸ್ಥಾಪನೆ ಮಾಡುದು, SEZ ಅಂತ ಕರಿತೀವಿ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ. ಈ SEZ ಗಳು ಮುಖ್ಯವಾಗಿ ಏನಪ್ಪಾ ರಫ್ತು ಮಾಡ್ಲಿಕ್ಕೆ ಒಂದು ಸ್ಥಾಪನೆ ಮಾಡಿರ್ತಾರ. ವಿಶೇಷವಾಗಿ ರಫ್ತು ವಲಯ ಅಂತ ಕರಿತೀವಿ ಅದಕ್ಕೆ, ಎಕನಾಮಿಕ್ ಝೋನ್ಸ್, ರಫ್ತು ವಲಯಗಳು. ಅಲ್ಲಿ ಆ ರಫ್ತು ಹೆಚ್ಚಿಗೆ ಮಾಡಿದಾಗ ಏನಪ್ಪಾ ಅಂದ್ರೆ ನಮ್ಗೆ ಸಂದಾಯ ಬಾಕಿ ಅಸಮತೋಲ ಕಡಿಮೆ ಆಗ್ತದೆ, ರಫ್ತು ಉತ್ತೇಜನಕ್ಕೆ ಕೊಡುದು. ಅಲ್ಲಿ ವಿದೇಶಗಳಲ್ಲಿ ಏನಪ್ಪಾ ಅಂದ್ರೆ ರಫ್ತು ಹೆಚ್ಚಿಗೆ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ ನಾವು ಟ್ಯಾಕ್ಸ್ ರೇಟ್ ಕಡಿಮೆ ಮಾಡೋದು. ಹೌದಾ, ಕಸ್ಟಮ್ಸ್ ಡ್ಯೂಟಿ ಅಂತ ಕರಿತೀವಿ, ಅದನ್ನ ಕಡಿಮೆ ಮಾಡಿದಾಗ ಏನಾಗ್ತದೆ, ನಮ್ಮ ಎಕ್ಸ್ಪೋರ್ಟ್ ಆಗ್ತದೆ. ಆಮೇಲೆ ಕಚ್ಚಾ ಸರಕುಗಳನ್ನ, ಯಂತ್ರೋಪಕರಣಗಳನ್ನ ಈ ರಫ್ತು ಉದ್ಯಮಗಳಿಗೆ ಒದಗಿಸುವುದು. ಇವತ್ತು ಎಕ್ಸ್ಪೋರ್ಟ್ ಇಂಡಸ್ಟ್ರೀಸ್ಗಳಿರ್ತಾವ, ಅವುಗಳಿಗೆ ಟೆಕ್ನಾಲಜಿಯನ್ನ, ಅವ್ರಗಳಿಗೆ ಕಚ್ಚಾ ಸರಕುಗಳನ್ನ, ಉದಾಹರಣೆಗೆ ನಾವು ಹೆಚ್ಚೇನಪ್ಪಾ ಸ್ಟೀಲ್ ಎಕ್ಸ್ಪೋರ್ಟ್ ಮಾಡ್ತೇವೆ, ಆಮೇಲೆ ಆಟೋಮೊಬೈಲ್ ಎಕ್ಸ್ಪೋರ್ಟ್ ಮಾಡ್ತೇವೆ, ಅಂದ್ರೆ ವೆಹಿಕಲ್ಸ್. ಅದಕ್ಕೋಸ್ಕರ ಸರ್ಕಾರ ಏನ್ ಮಾಡ್ತಂದ್ರೆ ಕೆಲವಷ್ಟು ರಿಯಾಯಿತಿಗಳನ್ನ ಕೊಡ್ತದ, ಕಚ್ಚಾ ಸರಕುಗಳನ್ನ ಕೊಡ್ತದ ಚೀಪ್ ಬೆಲೆಗೆ. ಇದರಿಂದ ಏನಾಗ್ತದ್ರ ರಫ್ತು ಹೆಚ್ಚಿಗೆ ಆಗ್ತದ. ಆಮೇಲೆ ಸಾರಿಗೆ ದರವನ್ನು ನಿಯಂತ್ರಿಸುವುದು. ಹೌದಾ, ಸಾರಿಗೆ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್. ಇವತ್ತು ವಿಮಾನಯಾನ ಆಗ್ಲಿ, ಹಡಗುಯಾನ ಆಗ್ಲಿ, ವಸ್ತುಗಳನ್ನು ಒಯ್ಯುವಾಗ ಅದರದ ಮೇಲೆ ಟ್ಯಾಕ್ಸ್ ಹಾಕ್ತದೆ, ಬಹಳಷ್ಟು ಪ್ರೋತ್ಸಾಹನ ಕೊಟ್ಟಾಗ ಅಲ್ಲಿ ರಫ್ತು ಹೆಚ್ಚಿಗೆ ಆಗ್ತದೆ. ಆಮೇಲೆ ಸಬ್ಸಿಡಿಯನ್ನ ಕೊಡೋದು, ಧನ ಸಹಾಯ ಅಂತ ಕರಿತೀವಿ. ಧನ ಸಹಾಯ ಮತ್ತು ಮಾರಾಟದ ಸಹಾಯಗಳು. ವಿದೇಶಗಳಲ್ಲಿ ಏನ್ ಮಾಡೋದು, ಮೇಳಗಳನ್ನ ಮಾಡೋದು, ನಮ್ಮ ವಸ್ತುಗಳ ಬಗ್ಗೆ ಪ್ರಚಾರ ಮಾಡ್ಲಿಕ್ಕೆ, ಖಾದಿಗಾಗಲಿ, ಕೆಲವೊಂದಿಷ್ಟು ಆಯುರ್ವೇದಿಕ್ ವಸ್ತುಗಳನ್ನಾಗ್ಲಿ. ಇವತ್ತು
ಮೇಲೆ ಎಷ್ಟು ಕರೋನಾ ಬಂದ್ ಆಮದು ಹೆಂಗ್ ನಿಯಂತ್ರಣ ಮಾಡೋದಪ್ಪ ಅಂತಂದ್ರೆ ಟ್ಯಾಕ್ಸ್ ಹಾಕೋದು. ಆಮದು ಇದು ಟ್ಯಾಕ್ಸ್ ಹಾಕ್ತೇವೆ. 10% ಇರೋದು 20% ಇರೋದು ಅದ ಆ ಕೋಟಾ ಅದಂತ ಕರಿತೀವಿ. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ನಾವು ಈ ಸಂದಾಯ ಬಾಕಿ ಅಸಮತೋಲನವನ್ನ ಸರಿಪಡಿಸುವಂತ ಕೆಲವೊಂದಿಷ್ಟು ಕ್ರಮಗಳು. ಫಾರಿನ್ ಎಕ್ಸ್ಚೇಂಜ್ 3ನೇ ಚಾಪ್ಟರ್ ಇದು. ಕೇಳಿಸ್ತಾ ಇದೆಯಲ್ಲ? ಏನ್ ಹಿಂಗಂದ್ರ ಫಾರಿನ್ ಎಕ್ಸ್ಚೇಂಜ್ ಅಂದ್ರ ವಿದೇಶಿ ವಿನಿಮಯ ಅಂದ್ರೆ ಏನು? ಯಾರು ಹೇಳ್ತೀರಿ? ವಿದ್ಯಾ ಹೇಳಮ್ಮ. ವಿದೇಶಿ ವಿನಿಮಯ ಅಂದ್ರೆ ಏನು? ನಿನ್ಗೇನಾದ್ರೂ ಅರ್ಥ ಆಗ್ತದ? ಏನಾದ್ರೂ ಓದ್ಕೊಂಡಿಯಾ? ಸವಿತಾ ಹೇಳಮ್ಮ. ವಿದೇಶದಿಂದ ತರಿಸ್ಕೊಳ್ಳೋದು ವಿದೇಶಿ ವಿನಿಮಯ ಅಂತೀರಿ. ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ ಈಸ್ ಫಾರಿನ್ ಎಕ್ಸ್ಚೇಂಜ್. ಹೌದಾ? ಹೌದಲ್ಲ? ಹಂಗೆಂಗ ಆಗ್ತದ? ವಿದೇಶಿ ವಿನಿಮಯದ ಆಮದು ರಫ್ತು ವ್ಯಾಪಾರವನ್ನ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರಿತೀವಿ. ಆದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಬಳಸುವಂತ ಮಾಧ್ಯಮ ಅಥವಾ ಕರೆನ್ಸಿಯ ಒಂದು ಮೌಲ್ಯವನ್ನ ನಾವು ವಿದೇಶಿ ವಿನಿಮಯ ಅಂತ ಕರಿತೀವಿ. ಹೌದಲ್ಲ? ಇವತ್ತು ವಿದೇಶಿ ವ್ಯಾಪಾರ ಅಂದ್ರೆ ಸಾಮಾನ್ಯವಾಗಿ ಬೇರೆ ಬೇರೆ ಕರೆನ್ಸಿಗಳಲ್ಲಿ ನಡೀತದ. ಹೌದಲ್ಲ? ಈಗ ಭಾರತ ಮತ್ತು ಪಾಕಿಸ್ತಾನ ಜೊತೆ ವ್ಯಾಪಾರ ಆಗ್ತದೆ ಅಂತ ಕೊಡ್ರಿ, ಅಥವಾ ಭಾರತ ಮತ್ತು ಅಮೆರಿಕದ ಜೊತೆ ತೆಗೆದುಕೊಳ್ಳೋಣ. ಹೌದಾ? ಭಾರತದ ಕರೆನ್ಸಿ ಯಾವ್ದಿದೆ? ರೂಪಾಯಿ ಇದೆ. ಅಮೆರಿಕದ ಕರೆನ್ಸಿ ಡಾಲರ್ ಇದೆ. ಸೊ ಅದರ ಮೌಲ್ಯ, ಅದರ ಬೆಲೆನೇ ಬೇರೆ, ನಮ್ಮ ದೇಶದ ಒಂದು ರೂಪಾಯಿ ಮೌಲ್ಯನೇ ಬೇರೆ, ಬೆಲೆನೇ ಬೇರೆ. ಹೌದಲ್ಲ? ಆ ಒಂದು ಕರೆನ್ಸಿಗಳ ಒಂದು ವಿನಿಮಯ ಮೌಲ್ಯವನ್ನ ನಾವು ವಿದೇಶಿ ವಿನಿಮಯ ಅಂತ ಕರಿತೀವಿ. ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತೂ ಓವರ್ ಆಲ್ ಆಯ್ತದು ಕಾನ್ಸೆಪ್ಟ್. ಹೌದಾ? ಈ ಕರೆನ್ಸಿ ಅಂತಂದ್ರೆ ಇದೇನು ವಿನಿಮಯ ಮೌಲ್ಯ ದರ ಅಂದ್ರೆ ಈ ಕರೆನ್ಸಿಗಳ ಮೌಲ್ಯದ ಬೆಲೆ, ಮೌಲ್ಯ ಅಥವಾ ಬೆಲೆ. ಇವತ್ತು ಸಾಮಾನ್ಯವಾಗಿ ಏನಪ್ಪಾ ಅಂದ್ರ ಬೇರೆ ಬೇರೆ ದೇಶಗಳಲ್ಲಿ ಬೆಲೆಗಳ ಮಟ್ಟ ಬೇರೆ ಇರ್ತದ. ಹೌದಲ್ಲ? ಇವತ್ತು ನಮ್ಮ ದೇಶದಲ್ಲಿ ಬೆಲೆಗಳು ವಿಪರೀತ ಇರ್ತಾ ಇದಾವ. ಯಾಕಪ್ಪ ಅಂದ್ರೆ ಇಲ್ಲಿ ಉತ್ಪಾದನೆ ಕಡಿಮೆ ಇದೆ. ಹೌದಲ್ಲ? ಇತ್ತೀಚೆಗೆ ಏನ್ ಮಾಡ್ತಿದ್ರೆ ನಾವು ಉತ್ಪಾದನೆ ಕಡಿಮೆ ಇದೆ, ಅದರಿಂದ ಏನಾಗ್ತದೆ ಅಂದ್ರೆ ಎಣ್ಣೆ ಬೆಲೆ, ಕಾಳು ಬೆಲೆ ಎಲ್ಲ ಏರ್ತಾ ಇದೆ. ಆದ್ರೆ ಅಮೆರಿಕದಲ್ಲಿ ಏನಪ್ಪಾ ಅಂದ್ರೆ ನಮ್ಕಿಂತಲೂ 4 ಪಟ್ಟು ಭೂಮಿ ಜಾಸ್ತಿ ಇದೆ ಅಲ್ಲಿ. ಹೌದಾ? ಅವ್ರು ಏನ್ ಮಾಡ್ತಾರ ಅಂದ್ರೆ ಹೆಚ್ಚು ಉತ್ಪಾದನೆ ಮಾಡ್ತಾರ, ಅಥವಾ ಉತ್ಪಾದನೆ ಮಾಡ್ಲಿಕ್ಕೆ ತಮಗ್ ಬೇಕಾದಷ್ಟನ್ನ ಉತ್ಪಾದನೆ ಮಾಡ್ಕೊಳ್ತಾರ. ಎಕ್ಸ್ಪೋರ್ಟ್ ಮಾಡ್ಲಿಕ್ಕಾದ್ರು ತಮ್ಗೆ ಬೇಕಾದಷ್ಟು ಉತ್ಪಾದನೆ ಮಾಡ್ಕೊತಾರ. ಇಲ್ಲಿ ಈ ಬೆಲೆಗಳು ವ್ಯತ್ಯಾಸ ಇರ್ತಾವೆ, ಆಮೇಲೆ ಕರೆನ್ಸಿಯ ಮೌಲ್ಯ ವ್ಯತ್ಯಾಸ ಇರ್ತದ. ನೋಡಿ, ಉದಾಹರಣೆಗೆ $1950ರಲ್ಲಿ $3ಗೆ $1 ಇತ್ತು. $100ಗೆ $1. ಈ 1991ರಲ್ಲಿ ಎಷ್ಟಿತ್ತು? $21ಗೆ $1 ಇತ್ತು. ಹೌದಾ? ಅಲ್ಲಿ ಏನಾಗ್ತದೆ ಅಂದ್ರ ಈ ಹಣದ ಮೌಲ್ಯ ಕುಸಿತಾ ಇದೆ. ಭಾರತದ ಹಣದ ಮೌಲ್ಯ ಕುಸಿತಾ ಇದೆ. $3 ಇದ್ದದ್ದು ಈಗ $21, $23 ಕೊಡ್ತಿದ್ವಿ. ನಂತರ ಅದನ್ನ ಡಿವ್ಯಾಲ್ಯೂಷನ್ ಮಾಡಿದ್ವಿ, ಹಣದ ಅಪಮೌಲ್ಯ ಮಾಡಿದ್ವಿ. $24, $26 ಆಯ್ತು $1. ಹೌದಾ? ಇವತ್ತೆಷ್ಟಿದೆ ವಿನಿಮಯ ದರ ಗೊತ್ತಿದೆ ನಿಮ್ಗೆ? ಹಲೋ? ವಿದೇಶಿ ವಿನಿಮಯ ಅಂತಂದ್ರೆ 2 ವಿದೇಶಿ ಕರೆನ್ಸಿಗಳ ಮೌಲ್ಯ ಅಥವಾ ಬೆಲೆ ಅಂತ ಹೇಳ್ಬೋದು. ಅದಕ್ಕೆ ಬೇರೆ ಬೇರೆ ಅರ್ಥನೂ ಇದೆ, ಅದನ್ನ ನಾನು ಹೇಳ್ತೇನೆ. ಇಲ್ಲಿ ಇವತ್ತು ಈ ಡಾಲರ್ ಮತ್ತು ರೂಪಾಯಿ ವಿನಿಮಯ ಮೌಲ್ಯ ಎಷ್ಟಿದೆ ಹೇಳ್ರಿ? ಗೊತ್ತದ ನಿಮಗೆ? ಹಲೋ? ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳು ನೀವು. ಇವತ್ತು ಇದು ಏನಪ್ಪಾ ಅಂದ್ರ ಮಾರುಕಟ್ಟೆಯಲ್ಲಿ ವಿದೇಶಿ ವಿನಿಮಯ ದರ ಡಾಲರ್ಗೂ ಮತ್ತು ರೂಪಾಯಿಗೆ ಎಷ್ಟಿದೆಯಪ್ಪ ಅಂತಂದ್ರೆ
ಒಂದೇ ಡಾಲರ್ಗೆ ನಾವು 73-74 ರೂಪಾಯಿ ಕೊಡ್ತೀವಿ. $1 74 ರೂಪಾಯಿ ಆಗಿದೆ ಅಂತ ಇಟ್ಕೋರಿ. ಇದು ಹೆಚ್ಚು ಕಡಿಮೆ ಆಗ್ತಿರ್ತದ. ಇಲ್ಲಿ ಸಿಂಬಾಲ್ ನೋಡ್ರಿ, ಇದು ಡಾಲರ್ ಸಿಂಬಾಲ್, ಇದು ರೂಪೀಸ್ ಸಿಂಬಾಲ್, ಗೊತ್ತದಲ್ಲ ನಿಮ್ಗೆ? ಹೌದಾ? $1ಗೆ ನಾವು 74 ರೂಪಾಯಿ ಕೊಡ್ಬೇಕಾಗ್ತದ. ಯಾಕೆ $1 1 ರೂಪಾಯಿ ನಾವು ಕೊಡಂಗಿಲ್ಲ? ಯಾಕೆ ಹೇಳ್ರಿ? ಅಮೆರಿಕದ $1ಗೆ 74 ರೂಪಾಯಿ ಕೊಡ್ತೀವಿ ಅಂದ್ರ ಯಾವ ಕರೆನ್ಸಿ ಮೌಲ್ಯ ಜಾಸ್ತಿ ಆದಂಗ ಆಯ್ತು? ಅಮೆರಿಕ ಏನ್ ರೂಪಾಯಿ? ಜಾಸ್ತಿ ಐತಿ. ಹಾ, ಯಾಕೆ? ಸಾಮಾನ್ಯವಾಗಿ ಕರೆನ್ಸಿಗಳ ಬೆಲೆ ಸ್ಟ್ರಾಂಗ್ ಆಗಿರ್ಲಿಕ್ಕೆ ಏನ್ ಕಾರಣಪ್ಪ ಅಂದ್ರೆ ಉತ್ಪಾದನೆ. ಇವತ್ತು ನಮ್ಮ ದೇಶದಲ್ಲಿ ಏನಾಗ್ತದೆ, ಇತ್ತೀಚೆಗೆ ಉತ್ಪಾದನೆ ಕಡಿಮೆ ಆಗ್ತಾ ಇದೆ, ಇನ್ನೊಂದ್ ಕಡೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಾವು ಅವಾಗ ಏನ್ ಮಾಡ್ತೀವಿ ಅಂದ್ರ ಆಮದು ಮಾಡ್ಕೊಳ್ಳಿಕ್ಕೆ ಮುಂದಾಗ್ತೇವೆ, ಹೌದಲ್? ನೋಡ್ರಿ, ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಮೊದಲಿಗೆ ಸಂದಾಯ ಬಾಕಿಯ ಒಂದು ಸಮತೋಲನ ಇತ್ತು, ಅಥವಾ ಅನುಕೂಲತೆ ಇತ್ತು, ಲಾಭ ಆಗ್ತಿತ್ತು. ಇತ್ತೀಚೆಗೆ ಏನಾಗ್ತದೆ ಅಂದ್ರ ಬಹಳ ಜನಸಂಖ್ಯೆ ವಿಪರೀತ ಜಾಸ್ತಿ ಆಗ್ತದೆ, ಅಥವಾ ಬೇಡಿಕೆ ಜಾಸ್ತಿ ಆಗ್ತದೆ ಅಂತ ಹೇಳ್ತೇವೆ ಅರ್ಥಶಾಸ್ತ್ರದಲ್ಲಿ. ಅದ ಬೇಡಿಕೆ ಜಾಸ್ತಿ ಆದಾಗ ಏನಾಗ್ತದೆ ಹೇಳಕ್ಕೆ ಸಾಮಾನ್ಯವಾಗಿ ಬೆಲೆಗಳು ಜಾಸ್ತಿ ಆಗ್ತಾವು, ಹೌದಲ್? ಬೇಡಿಕೆ ಜಾಸ್ತಿ ಆದಾಗ ಏನಾಗ್ತದ? ಬೆಲೆ ಜಾಸ್ತಿ ಆಗ್ತದ. ಬೆಲೆ ಜಾಸ್ತಿ ಆದಾಗ ಹಣದ ಮೌಲ್ಯ ಏನಾಗ್ತದೆ ಹೇಳ್ರಿ? ಹಣದ ಮೌಲ್ಯ ನೋಡ್ರಿ, ಹಣದ ಮೌಲ್ಯ ಕಡಿಮೆ ಆಗ್ತಾ ಇದೆ. ಇವತ್ತು ನಾವು ಅಮೆರಿಕದ ಒಂದು ವಸ್ತುಗಳನ್ನ ನಾವು ಬಹಳಷ್ಟು ಆಮದು ಮಾಡ್ಕೋತಾ ಇದೀವಿ. ಪೆಟ್ರೋಲಿಯಂ ತರ್ಸ್ಕೊಳ್ತಾ ಇದೀವಿ, ಕೃಷಿ ವಸ್ತುಗಳನ್ನ ತರ್ಸ್ಕೊತಾ ಇದೀವಿ, ಟೆಕ್ನಾಲಜಿ ತರ್ಸ್ಕೊತಾ ಇದೀವಿ. ಫೇಸ್ಬುಕ್, ಮೈಕ್ರೋಸಾಫ್ಟ್, ಐಫೋನ್ ಎಲ್ಲ ಅಮೆರಿಕದ್ದು. ಅವಾಗ ನಾವು ಅವ್ರಿಗೆ ವಸ್ತುಗಳಿಗೆ ಡಿಮಾಂಡ್ ಮಾಡಿದಾಗ ಅಲ್ಲಿ ಏನಾಗ್ತದೆ ಅಂದ್ರೆ ನಮ್ಮ ಕರೆನ್ಸಿಯ ಏನಪ್ಪಾ ಅಂದ್ರೆ ಬೆಲೆಗಳು ಏರ್ತಾವು. ಬೆಲೆಗಳು ಏರೋದ್ರಿಂದ ಹಣದ ಮೌಲ್ಯ ಕಡಿಮೆ ಆಗ್ತದೆ. ಸೊ ಬೇಡಿಕೆ ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತದೆ, ಉತ್ಪಾದನೆ ಕಡಿಮೆ ಇದೆ, ಬೇಡಿಕೆ ಜಾಸ್ತಿ ಆಗ್ತದೆ, ಇದರಿಂದ ಬೆಲೆಗಳು ಏರ್ತಾ ಇದಾವೆ. ಬೆಲೆಗಳು ಏರಿದಾಗ ಏನಪ್ಪಾ ಅಂದ್ರೆ ಉತ್ಪಾದನೆ ಕಡಿಮೆ ಆಗ್ತದೆ, ಅವಾಗ ಹಣದ ಮೌಲ್ಯ ಏನಾಗ್ತದೆ? ಇಳಿಕೆ ಆಗ್ತದೆ ಅಂತ. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ? ಸೊ ಇದೇ ಆಗ್ತಾ ಇದೆ. ಇಲ್ಲಿ ಏನಪ್ಪಾ ಅಂತಂದ್ರ ಈ ವಿದೇಶಿ ವಿನಿಮಯದ ಒಂದು ಬೇಡಿಕೆಯಿಂದಾಗಿ, ಬೇಡಿಕೆ ಅಂದ್ರೆ ಇಂಪೋರ್ಟ್ ಮಾಡ್ಕೋತಾ ಇದೀವಿ, ನಾವು ಆಮದು ಮಾಡ್ಕೋತಾ ಇದೀವಿ. ಇವತ್ತು ಚೈನಾ ಜೊತೆಗೆ ಏನಪ್ಪಾ ಸಿಕ್ಕಾಪಟ್ಟೆ ಆಮದು ಮಾಡ್ಕೋತಿದೀವಿ. ಹೌದಾ? ಮಲೇಷ್ಯಾ ಜೊತೆಗೆ ಪಾಮ್ ಆಯಿಲ್ ತರಿಸ್ಕೊಳ್ತಾ ಇದೀವಿ. ಇವತ್ತು ನಮ್ಮ ದೇಶದ ಬೇಡಿಕೆ ಹೆಚ್ಚಾಗ್ತಿದೆ. ಇವತ್ತು ಜನಸಂಖ್ಯೆ ಕಾರಣದಿಂದಾಗಿ ಎಲ್ಲರಿಗೂ ಆಹಾರ ಬೇಕು, ಎಲ್ಲರಿಗೂ ಒಳ್ಳೆಣ್ಣೆ ಬೇಕು, ಪೆಟ್ರೋಲ್ ಬೇಕು. ಆದ್ರೆ ನಾವೇನ್ ತಿಳ್ಕೊಂಡಿದ್ದೇವೆ, ನಮ್ಮ ದೇಶ ಬಹಳ ಸುಭಿಕ್ಷವಾಗಿದೆ, ಬಹಳ ಶ್ರೀಮಂತವಾಗಿದೆ ಅಂತ ತಿಳ್ಕೊತೀವಿ. ಕೈಯ ಮೊಬೈಲ್ ಇದೆ, ಬೈಕ್ ಇದಾವೆ, ಒಳ್ಳೆ ಟಿವಿ ಇರ್ತದ. ಆದ್ರೆ ಇವತ್ತೇನಾಗ್ತದೆ ಅಂದ್ರೆ ಭಾರತದೊಳಗೆ ಪ್ರೊಡಕ್ಷನ್ ಬಹಳ ವಿಪರೀತ ಕಡಿಮೆ ಆಗ್ತದೆ. ಅದರಿಂದ ಈ ವಿದೇಶಿ ವಿನಿಮಯದ ಮೌಲ್ಯ ಕಡಿಮೆ ಆಗ್ತಿರುವಂತ ಅಂಶಗಳನ್ನ ನಾವಿಲ್ಲೇ ನೋಡ್ತೇವೆ. ಸೊ ವಿದೇಶಿ ವಿನಿಮಯ ಅಂತಂದ್ರೆ ಇಲ್ಲಿ ನಾವು 2 ಕರೆನ್ಸಿಗಳ ಒಂದು ವಿನಿಮಯ ಮೌಲ್ಯ ಅಂತ ಹೇಳ್ಬಹುದು. ವಿದೇಶಿ ವಿನಿಮಯ ಅಂದ್ರೇನು ಬರ್ಕೊಡ್ಬೇಕಾದ್ರ ಬರ್ಕೋತೀರಿ? ಫಾರಿನ್ ಎಕ್ಸ್ಚೇಂಜ್ ಅಂತ ಕರಿತೀವಿ, FE, ಫಾರಿನ್ ಎಕ್ಸ್ಚೇಂಜ್. ಇದು ವಿದೇಶಿ ವಿನಿಮಯ ಅಂದ್ರೆ 2 ಕರೆನ್ಸಿಗಳ ಅಥವಾ ನಾಣ್ಯಗಳ ವಿನಿಮಯ ಮೌಲ್ಯ. ಅರ್ಥ ಆಯ್ತಾ? ಉದಾಹರಣೆಗೆ ಡಾಲರ್ಗೆ ವಿರುದ್ಧವಾಗಿ ರೂಪಾಯಿ ಎಷ್ಟಿದೆ? ಹೌದಾ? ರೂಪಾಯಿ ಡಾಲರ್ ಎಷ್ಟಿದೆ? ಆಮೇಲೆ ಪೌಂಡ್ ಅಂತ ಬರ್ತದ, ಅಥವಾ ಯುರೋ ಬರ್ತದ, ಗೊತ್ತಲ್ಲ ನಿಮ್ಗೆ? ಯುರೋ ಅಂದ್ರೆ ಈ ಇದ್ದ ಮ್ಯಾಗ ಇರ್ತದ. ಯುರೋಕ್ಕೂ ರೂಪಾಯಿಗೆ ಎಷ್ಟಿದೆ ಅಂತ ಬೇರೆ ಬೇರೆ ಕರೆನ್ಸಿಗಳು ಇರ್ತಾವ. ಅಂತಾರಾಷ್ಟ್ರೀಯ ವ್ಯಾಪಾರ ಅಂದ್ರೆ ನೀವು ಕರೆನ್ಸಿಗಳು ಬೇರೆ ಇದಾವು, ಕಾನೂನು ಬೇರೆ ಇದೆ, ದೇಶ ಬೇರೆ ಇದೆ ಅಂತ ತಿಳ್ಕೊಂಡ್ಬಿಡ್ಬೇಕು. ಅಲ್ಲಿ ಬೆಲೆಗಳ ಹೊಂದಾಣಿಕೆ ಮೂಲಕ ಅಲ್ಲಿ ವಿದೇಶಿ ವಿನಿಮಯ ಅಂದ್ರೆ 2 ದೇಶಗಳ ಬೆಲೆ ಮಟ್ಟದ ಹೊಂದಾಣಿಕೆ ಕೂಡ ಅಂತ ಅನ್ಬೋದು ನಾವು. ಹೆಂಗ ಬೆಲೆ ಮಟ್ಟದ ಹೊಂದಾಣಿಕೆ? ನೀವೆಲ್ಲ ಇದು ಕಲ್ತೀರಿ ಏನು, ಇಂಡೆಕ್ಸ್ ನಂಬರ್ಸ್ ಕಳೆದ ಸೆಮಿಸ್ಟರ್ ಒಳಗೆ. ಹೌದಾ? ನಮ್ಮ ದೇಶದಲ್ಲಿ 200 ಪಟ್ಟು ಬೆಲೆಗಳಿದ ಅಂತ ಕೊಡ್ರಿ. ಅಮೆರಿಕಾದಲ್ಲಿ 150 ಪಟ್ಟಿದ್ರೆ ಯಾರ್ದು ಅನುಕೂಲ ಆಗ್ತದ? 150% ಇದೆ. ಇಲ್ಲಿ 0.25 ಏನಪ್ಪಾ ಅಂತಂದ್ರ ಮೈನಸ್ ಇದೆ ಅಂತ ಅರ್ಥ ನಮ್ಮ ದೇಶದವ್ರು. ಏನಪ್ಪಾ ಅಂದ್ರೆ ನಮ್ಮ ಕರೆನ್ಸಿ ಮೌಲ್ಯ ಕಡಿಮೆ ಇದೆ. ಅದೇ ನಮ್ಮಲ್ಲಿ 100% ಇದೆ, ಅಲ್ಲಿ ಏನಪ್ಪಾ 150 ಇದೆ ಅಂದ್ರೆ ಎಷ್ಟಾಯ್ತು?
0.05 ದಷ್ಟು ಏನಪ್ಪಾ ಅಂತಂದ್ರ ನಮ್ಮ ದೇಶದಲ್ಲಿ ಪ್ಲಸ್ ಇದೆ, ನಮ್ಮ ಕರೆನ್ಸಿ ಮೌಲ್ಯ ಜಾಸ್ತಿ ಇದೆ ಅಂತ. ಸೊ ಎರಡು ದೇಶಗಳ ಬೆಲೆ ಮಟ್ಟದ ಹೊಂದಾಣಿಕೆ, ಇಂಡೆಕ್ಸ್ ಹೊಂದಾಣಿಕೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಈ ವಿದೇಶಿ ವಿನಿಮಯದ ಪದ ಏನಿದೆಯಲ್ಲ, ಫಾರಿನ್ ಎಕ್ಸ್ಚೇಂಜ್, ಅದಕ್ಕೆ ವಿವಿಧ ಅರ್ಥಗಳನ್ನು ಕೂಡ ನಾವು ಗುರುತಿಸಬಹುದು. ಅರ್ಥ, ವಿವಿಧ ಅರ್ಥ ಅಥವಾ ಏನಪ್ಪಾ ಅಂದ್ರೆ ಪರಿಕಲ್ಪನೆಯನ್ನು ಕೂಡ ನೋಡಬಹುದು. ಬರ್ಕೊಡ್ತಾ ಇದೀರಲ್ಲ ಇದನ್ನ. ಹಲೋ, ಸಂಕ್ಷಿಪ್ತವಾಗಿ ಇದೊಂದಿಷ್ಟು ಅಂಶವನ್ನು ಹೇಳೇನಪ್ಪಾ ಅಂತ ನಾನು ಇವತ್ತಿನ ಕ್ಲಾಸ್ ಮುಗಿಸ್ತೇನೆ. ವಿದೇಶಿ ವಿನಿಮಯದ ಬಗ್ಗೆ ಬರ್ಕೊಳ್ತಾ ಇದ್ರಲ್ಲ ನೀವು? ಹಲೋ, ಬರ್ಕೊಡ್ರಿ, ಸ್ವಲ್ಪ ಏನಪ್ಪಾ ಗ್ರಹಿಕೆ ಆಗ್ತದೆ. ಅಂದ್ರೆ ಏನಪ್ಪಾ ಅಂದ್ರೆ ನೀವು ಪರೀಕ್ಷೆದಲ್ಲಿ ಬರೀಲಿಕ್ಕೆ ಅನುಕೂಲ ಆಗ್ತದ, ಸ್ವಲ್ಪ ತಲೆಯಾಗ ಉಳಿತದ. ಆಲ್ಮೋಸ್ಟ್ ಆಲ್ ಏನಪ್ಪಾ ಅಂದ್ರೆ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳು ನೀವು ಪುಸ್ತಕ ಓದ್ತಾ ಇಲ್ಲ, ಆಮೇಲೆ ಏನಪ್ಪಾ ಅಂದ್ರ ಈ ನೈಜವಾದಂತ ವಿಚಾರಗಳನ್ನ ತಿಳ್ಕೊಳ್ತಾ ಇಲ್ಲ. ಫಾರಿನ್ ಎಕ್ಸ್ಚೇಂಜ್ ಅಂದ್ರ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ಹೇಳ್ತೀರಿ. ಫಾರಿನ್ ಎಕ್ಸ್ಚೇಂಜ್ ಅಂದ್ರೆ ಅದ್ ಹಿನ್ನೆಲೆ ಏನಪ್ಪಾ ಅಂದ್ರ ಎರಡು ಕರೆನ್ಸಿಗಳ ಮೌಲ್ಯವನ್ನ ಹೊಂದಾಣಿಕೆ ಮಾಡೋದು, ಮತ್ತು ಅದಕ್ಕೆ ಬೇರೆ ಬೇರೆ ಅರ್ಥಗಳಿದಾವ. ಆ ವಿವಿಧ ಅರ್ಥಗಳನ್ನ ನಾವು ಇವತ್ತಿನ ದಿವಸ ನೋಡೋಣ. ಬರ್ಕೊಡ್ರಿ ಅದು ವಿವಿಧ ಅರ್ಥ. ಇವತ್ತು ಫಾರಿನ್ ಎಕ್ಸ್ಚೇಂಜ್ ಅಂದ್ರ ವಿದೇಶಿ ವಿನಿಮಯ ಅಂದ್ರೆ ಬೇರೆ ಬೇರೆ ಅರ್ಥಗಳನ್ನ ನಾವು ನೋಡ್ತೇವೆ. ಅಲ್ಲಿ ಒಂದನೇದಾಗಿ ವಿದೇಶಿ ವಿನಿಮಯ ಸಂಗ್ರಹ, ವಿದೇಶಿ ವಿನಿಮಯ ಸಂಗ್ರಹ ಅಂತ ಕೂಡ ಹೇಳ್ಬೋದು. ಸ್ಟಾಕ್ ಆಫ್ ದ ಫಾರಿನ್ ಕರೆನ್ಸಿ. ಫಾರಿನ್ ಕರೆನ್ಸಿ ಇವತ್ತು ನೋಡಿ, ಭಾರತದೊಳಗ 480 ಬಿಲಿಯನ್ ಡಾಲರ್ಗಳಷ್ಟು ಡಾಲರ್ ಸಂಗ್ರಹ ಇದೆ. ಎಷ್ಟು? 480 ಬಿಲಿಯನ್ ಡಾಲರ್ಗಳಷ್ಟು. ಏನು? ಬಿಲಿಯನ್ ಡಾಲರ್ಗಳಷ್ಟು ಏನಪ್ಪಾ ಅಂತಂದ್ರ ಈ ವಿದೇಶಿ ವಿನಿಮಯದ ಸಂಗ್ರಹ ಇದೆ. ಅದು ಡಾಲರ್ ರೂಪದಲ್ಲಿ. ಆ ಹಣವನ್ನ ನಾವು ಸಂಗ್ರಹಿಸಿಟ್ಟು ಅಂದ್ರೆ ಬೇಕಾದಾಗ ಆಮದು ಮಾಡ್ಕೊಳ್ಬಹುದು. ಅಂದ್ರ ಚೈನಾದಲ್ಲಿ ಏನಪ್ಪಾ ಅಂದ್ರ ಈ ಫಾರಿನ್ ಕರೆನ್ಸಿಯ ಸಂಗ್ರಹ ಇದೆ. ಸರಿ, ವಾಯ್ಸ್ ಬ್ರೇಕ್ ಆಗತ್ರಿ. ದರ ಅಂದ್ರೆ ರೇಟ್ ಅಂತ ಕರಿತೀವಿ ನಾವು, ಹೌದಾ? ಇವತ್ತು $1 ಬದಲಾಗಿ 74 ರೂಪಾಯಿ ಇದೆ. ಎಕ್ಸ್ಪೋರ್ಟ್ ಮಾಡ್ತೇವೆ, ಪೂರೈಕೆ ಇವುಗಳಿಂದ ನಿರ್ಧಾರ ಆಗ್ತದೆ, ಹೌದಾ? ಸೊ ವಿದೇಶಿ ವಿನಿಮಯ ಅಂತಂದ್ರೆ ವಿದೇಶಿ ವಿನಿಮಯದ ವಿದೇಶಿ ವ್ಯಾಪಾರ ನಡೆಯುವ ವಿಧಾನ ಅಥವಾ ರೀತಿ ಅಂತಲೂ ಕೂಡ ಆಗ್ತದೆ. ಯಾವ ರೀತಿಯಾಗಿ ಇಂಟರ್ನ್ಯಾಷನಲ್ ಟ್ರೇಡ್ ಆಗ್ತದೆ? ಇವತ್ತು ಡಾಲರ್ ಏನಪ್ಪದ ಇಂಟರ್ನ್ಯಾಷನಲ್ ಅಕ್ಸೆಪ್ಟೆಡ್ ಕರೆನ್ಸಿ. ಅದು ಇವತ್ತು ಪ್ರತಿಯೊಂದು ದೇಶನೂ ಕೂಡ ಏನಪ್ಪದ ಡಾಲರ್ ರೂಪದಲ್ಲಿ ವಿದೇಶಿ ವಿನಿಮಯ ವ್ಯಾಪಾರವನ್ನು ಮಾಡ್ತವೆ. ಸೊ ಈ 3 ಅಂಶಗಳನ್ನು ತಿಳ್ಕೊಂಡು ಏನಪ್ಪಾ ಅಂದ್ರೆ ವಿದೇಶಿ ವಿನಿಮಯದ ಅರ್ಥವನ್ನ ನಾವು ತಿಳ್ಕೋಬಹುದು. ವಿದೇಶಿ ವಿನಿಮಯ ಅಂತಂದ್ರೆ ಕೇವಲ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಇದು ಅಲ್ಲ, ಬಿಸ್ನೆಸ್ ಅಲ್ಲ, ಅದರ ವ್ಯಾಲ್ಯೂ, ಅವುಗಳ ಬಗ್ಗೆ ಏನಪ್ಪಾ ಅಂದ್ರೆ ನಾವು ಅರ್ಥ ಮಾಡ್ಕೋಬಹುದು.
ಇಷ್ಟು ಅಂಶಗಳನ್ನ ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ತಿಳ್ಕೊಡ್ರಿ. ಮತ್ತೆ ನಾಳೆ ದಿವಸ ಏನಪ್ಪಾ ಅಂದ್ರೆ ನಾವು ಹೆಚ್ಚುವರಿ ವಿಚಾರಗಳನ್ನ ಅಧ್ಯಯನ ಮಾಡೋಣ. ಹೌದಾ? ಈಗ ಮುಂದಿನ ಕ್ಲಾಸ್ ಅಲ್ಲಿ ನಾವು ಹೆಂಗ್ ಮಾಡೋಣ, ಇದ್ರಲ್ಲೇ ಮುಂದುವರ್ಸೋಣ ಏನೋ ಬೇರೆ ಗೂಗಲ್ ಮೀಟ್ ನಲ್ಲಿ ಮಾಡೋಣ? ಹಲೋ, ಕ್ಲಾಸ್ಗಳನ್ನ ಇದರಲ್ಲಿ ಮಾಡೋಣ ಮತ್ತ ಗೂಗಲ್ ಮೀಟ್ ನಲ್ಲಿ ಮಾಡೋಣ? ಹಲೋ, ನಿಮ್ ಗೆಳತಿಯರ್ಗೆ ಹೇಳ್ತೀರಿ ಹಂಗಂದ್ರ ಇದರಲ್ಲೇ ಮಾಡೋಣ ಅಂದ್ರ? ಇನ್ನೊಂದ್ ಸ್ವಲ್ಪ ಕಾಲ್ ಮಾಡಿ ಇದು ಮಾಡ್ರಿ, ಆಪ್ ಡೌನ್ಲೋಡ್ ಮಾಡ್ಕೊಂಡು ಕಡ್ಡಾಯವಾಗಿ ಜಾಯ್ನ್ ಆಗಂತ ಹೇಳ್ರಿ. ಹಲೋ, ಮೇಡಮ್ ಅವ್ರ ಕ್ಲಾಸ್ ತಗೊಂಡಾಗ ಎಷ್ಟು ಜನ ಇರ್ತಾರ? ಹಿಂಗಿರ್ತಾರಿ ಸರ್. 2-3-4 ಜನ ಇಷ್ಟೇ ಇರ್ತಾರ? ಹಲೋ, ಒಂದ್ 6 ಜನ ಇರ್ತಾರೆ ಸರ್. ಇರ್ತಾರ. ಓಕೆ ಓಕೆ. ಮತ್ತೆ ಈಗ ನಾನೇನಾದ್ರು ನಿಮ್ಗೆ ತಿಳಿಲಾರ್ದಂಗ ಹೇಳಾಕ್ತೇನೆ, ಮತ್ತೆ ಯಾಕೆ ಜಾಯ್ನ್ ಆಗಿಲ್ಲ? ಬಾಳ ಸರಳವಾಗಿನೇ ಹೇಳ್ತೇನೆ, ಸ್ಲೋ ಆಗಿನೇ ಹೇಳ್ತೀನಿ. ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಆಗ್ತದೆ ಅಂತೀರ, ಹೌದಲ್ಲ? ಆದ್ರೆ ಇದರಲ್ಲಿ ಬೋರ್ಡ್ ಯೂಸ್ ಆಗ್ತದೆ ಮತ್ತು ರೆಕಾರ್ಡಿಂಗ್ ಆಗ್ತದೆ ಅಂತ ನಮ್ಮ ವಿಚಾರ. ನೋಡ್ರಿ, ಮುಂದಿನ ಕ್ಲಾಸ್ ಅಂತರು ಗೂಗಲ್ ಮೀಟ್ ನಲ್ಲಿ ಮಾಡೋಣ, ಅದರ ನಂತರ ವಿಚಾರ ಮಾಡೋಣ. ಹೌದಾ? ಓಕೆನಾ? ಓಕೆ, ಥ್ಯಾಂಕ್ ಯು.